ಚಂದ್ರಲೋಕಕ್ಕೆ ಹೋಗ್ತಾ ಇದೀವಿ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀ ವರ್ಷ ಕನ್ನಡ ವ್ಲಾಗ್ಸ್. ಸ್ಯಾಟರ್ಡೆ ಮತ್ತು ಸಂಡೇ ವ್ಲಾಗ್ ಇದಾಗಿರುತ್ತೆ. ನಮ್ಮ ಮನೆಯವ್ರಿಗೆ ತುಂಬ ದಿವಸದಿಂದನೂ ಮಹಾಲಕ್ಷ್ಮಿ ಲೇಔಟಲ್ಲಿ ಇರುವಂತಹ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಂತ ಕೇಳ್ತಿದ್ದೆ. ತುಂಬ ದಿವಸದಿಂದ ನಂಗೆ ಹೋಗಬೇಕು ಅನಿಸ್ತಿತ್ತು. ಯಾಕೆಂದರೆ ನನ್ನ ಮದುವೆಗಿಂತ ಮುಂಚೆ ಹೋಗಿದ್ದಿದ್ದು. ನಮ್ಮ ಮನೆಯವರು ಫ್ರೀ ಆದಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ರು. ಸರಿ ಅಂತೇಳಿ ದೀಪಾವಳಿಗೆ ಹೆಂಗಿದ್ರು ರಜೆ ಇತ್ತಲ್ಲ, ಸೊ ಶನಿವಾರ ಹೋಗೋಣ ಅಂತೇಳಿ ಹೊರಟೆ ಬಿಟ್ವಿ. ಈ ವಿಡಿಯೋದಲ್ಲಿ ನನ್ನ ದೊಡ್ಡ ಮಗ ಮಿಸ್ ಆಗಿದ್ದಾನೆ. ಯಾಕೆಂತಂದ್ರೆ ನಮ್ಮ ತಂಗಿದ ಎಂಗೇಜ್ಮೆಂಟ್ ಇತ್ತು ಸಂಡೇ. ಸೊ ಅವನ್ನ ನಾನು ಮುಂಚೆನೆ ಕಳಿಸ್ಕೊಟ್ಟಿದ್ದೆ ಅಮ್ಮವ್ರ ಜೊತೆ. ನಾವು ಸ್ಯಾಟರ್ಡೆ ನೈಟ್ ಹೊರಟ್ವಿ. ಶನಿವಾರ ಬೆಳಗ್ಗೆ ಮನೆಯಲ್ಲೂ ಬೇಗನೆ ಎಲ್ಲ ಕೆಲಸ ಮುಗಿಸಿ ಮತ್ತೆ ಪೂಜೆನೂ ಮಾಡಿ ರೆಡಿ ಆಗಿಬಿಟ್ಟು ಬಂದ್ವಿ ದೇವಸ್ಥಾನಕ್ಕೆ. ಒಂದು ಮೊಳ ತುಳಸಿನೂ ತಗೊಂಡೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ವಿಗ್ರಹಗಳು ತುಂಬಾ ದೊಡ್ಡದಾಗಿ ಕೆತ್ತಿದ್ದಾರೆ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆನೆ ಮಹಾಲಕ್ಷ್ಮಿ ಅಮ್ಮನವರ ವಿಗ್ರಹವನ್ನ ಕಾಣ್ಬೋದು. ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. 12 ಫೀಟ್ ಎತ್ತರ ಇದೆ ಇದು ವಿಗ್ರಹ. 5 ಅಡಿಯಷ್ಟು ಎತ್ತರದ ಅರಳಿರುವಂತಹ ಕಮಲದ ಹೂವಿನ ಮೇಲೆ ಕುಳಿತಿರುವ ಲಕ್ಷ್ಮಿ, ಆಸೀನರಾಗಿರುವ ಲಕ್ಷ್ಮಿ ಅಮ್ಮನವರ ವಿಗ್ರಹ ನೋಡಲಿಕ್ಕೆ ತುಂಬಾನೇ ಚೆನ್ನಾಗಿತ್ತು. ತುಂಬಾನೇ ಸುಂದರವಾಗಿ ಕೆತ್ತಿದ್ದಾರೆ ವಿಗ್ರಹನ. ಇನ್ನು ಈ ಅಮ್ಮನವರ ವಿಗ್ರಹದ ಎಡಗಡೆ ಬಂದ್ಬಿಟ್ಟು ಮೇನ್ ದೇವರು ಅಂದ್ರೆ ಪ್ರಸನ್ನ ವೀರಾಂಜನೇಯ ಸ್ವಾಮಿ ಗುಡಿ ಇದೆ. ಶನಿವಾರ ಆಗಿದ್ರಿಂದ ಜನ ತುಂಬಾ ರಶ್ ಆಗಿದ್ರು. ಸೊ ನಮ್ಮ ಮನೆಯವರು ವಿಡಿಯೋನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಂಜನೇಯ ಸ್ವಾಮಿ ದೇವ್ರ ವಿಗ್ರಹ 22 ಅಡಿ ಎತ್ತರ ಹಾಗೆ 16 ಅಡಿ ಅಗಲ ಇದೆ. ನಮ್ಮ ಮನೆಯವರು ಎದುರುಗಡೆಯಿಂದ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ, ಹಾಗೆ ಇಲ್ಲಿ ಜಸ್ಟ್ ಸೈಡಿಂದ ವಿಡಿಯೋ ಮಾಡಿದ್ದಾರೆ. ಪ್ರತಿ ಶನಿವಾರನೂ ಇಲ್ಲಿ ಭಜನೆ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಸಂಗೀತ ಕಾರ್ಯಕ್ರಮಗಳು, ದೇವ್ರ ನಾಮಗಳು, ಕೀರ್ತನೆಗಳು ಹಾಡೋದು, ಇಂಥ ಕಾರ್ಯಕ್ರಮಗಳು ಪ್ರತಿ ಶನಿವಾರ ತಪ್ಪದೇ ನಡೆಯುತ್ತೆ ಇಲ್ಲಿ. ದೇವ್ರ ದರ್ಶನ ಎಲ್ಲ ಆದಮೇಲೆ ಇನ್ನೇನು ಹೊರಡೋಕ್ಕಿಂತ ಮುಂಚೆ ಒಂದು 1/4 ಗಂಟೆ ಇಲ್ಲಿ ಕುತ್ಕೊಳ್ಳೋಣ ಅಂತ ಹೇಳಿ ಅಲ್ಲಿ ಕುತ್ಕೊಂಡ್ವಿ. ಸಂಗೀತ ಮತ್ತು ಭಜನೆ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಕುತ್ಕೊಂಡ್ವಿ. ನಮ್ಮ ವಿವಾನು ಅಷ್ಟೇ ಎಷ್ಟು ನೀಟಾಗಿ ಅಬ್ಸರ್ವ್ ಮಾಡಿ ಕೇಳ್ತಿದ್ದ ಅಂತಂದರೆ ಅವನಿಗೆ ಈ ಶ್ಲೋಕಗಳು, ಸಂಗೀತ, ದೇವ್ರ ನಾಮಗಳು ಅದೆಲ್ಲ ಒಂಥರ ಮುಂಚೆಯಿಂದನೂ ಅಷ್ಟೇ. ನಾನು ಪ್ರೆಗ್ನೆಂಟ್ ಇದ್ದಾಗ್ಲಿಂದನೂ ನಾನು ಯಾವಾಗಲೂ ಶ್ಲೋಕಗಳು, ಭಜನೆಗಳು ನಾನು ಹೇಳ್ತಾ ಇರ್ತಿದ್ದೆ. ಮೋಸ್ಟ್ಲಿ ಅದ್ರ ಪ್ರಭಾವನೂ ಏನೋ ಗೊತ್ತಿಲ್ಲ. ಇವತ್ತಿಗೂ ಅಷ್ಟೇ ಒಂದು ಗಂಧದ ಕಡ್ಡಿ ಸ್ಮೆಲ್ ಅವನಿಗೆ ಗೊತ್ತಾದ್ರೂ ಅಷ್ಟೇ ಓಂ ಅಂತಾನೆ. ಅವನಿಗೆ ದೇವ್ರ ಮೇಲೆ ತುಂಬ ಭಕ್ತಿ ಇದೆ. ನಾನು ಯಾವಾಗಲೇ ಪೂಜೆ ಮಾಡಿದ್ರು ಅಷ್ಟೇ ವಿಷ್ಣು ಸಹಸ್ರನಾಮ ಬುಕ್ ಹಿಡ್ಕೊಂಡು ಅವ್ನಿಗೆ ಓದ್ಲಿಕ್ಕೆ ಬರಲಿಲ್ಲ ಅಂದ್ರೂ ಓಂ ಓಂ ಅಂತ ಹೇಳ್ತಾ ಇರ್ತಾನೆ. ನಾನು ಏನು ಶ್ಲೋಕನ ಹೇಳ್ತೀನಿ ಪೂಜೆ ಮಾಡಬೇಕಾದ್ರೆ ಅವನು ಅದನ್ನೇ ಇಮಿಟೇಟ್ ಮಾಡ್ತಾ ಇರ್ತಾನೆ ಅವನದೇ ತೊದಲು ಭಾಷೆಯಲ್ಲಿ. ಮಕ್ಕಳಿಗೆ ಅವ್ರ ಗರ್ಭದೊಳಗಡೆ ಇದ್ದಾಗ್ಲಿಂದನೂ ಸಂಸ್ಕಾರವನ್ನು ನಾವು ರೂಢಿಸ್ಬೋದು ಅಂತ ಎಲ್ಲ ಕೇಳಿದ್ದೆ. ಆದರೆ ಈಗ ನನ್ನ ಅನುಭವಕ್ಕೆ ಬಂದಾಗ ಅದು ನಿಜ ಅನ್ನಿಸ್ತಿದೆ. ನನ್ನ ಇಬ್ಬರು ಮಕ್ಳಿಗೂ ಅಷ್ಟೇನೆ ದೇವ್ರ ಬಗ್ಗೆ ಹಾಗೆ ದೈವಿಕ ವಿಚಾರದಲ್ಲಿ, ಆಧ್ಯಾತ್ಮಿಕ ವಿಚಾರದಲ್ಲಿ ತುಂಬಾನೇ ಒಲವು ಇದೆ. ನಾವು ಶನಿವಾರ ನೈಟೇ ಹೊರಟ್ವಿ. ಭಾನುವಾರ ಎಂಗೇಜ್ಮೆಂಟ್ ಇದ್ದಿದ್ದು. ಹಗಲೊತ್ತು ಜರ್ನಿ ಮಾಡೋಕ್ಕೆ ಮಗುನ ಹಿಡ್ಕೊಂಡು ಕಷ್ಟ ಆಗುತ್ತೆ ಅಂತೇಳಿ ನಾವು ನೈಟ್ ಹೊರಟ್ವಿ. ದೇವಸ್ಥಾನದಿಂದ ಬಂದು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಮತ್ತೆ ನಾವು ಬಟ್ಟೆ ಅಂಗಡಿಗೆ ಹೋಗೋದಿತ್ತು. ಯಾಕೆಂದರೆ ವಿವಾನ್ಗೆ ಆಲ್ರೆಡಿ ತೊಗೊಂಡಿದ್ದ ಬಟ್ಟೆ ಯಾಕೆ ಅವ್ನಿಗೆ ಸೈಜ್ ಆಗ್ತಿರ್ಲಿಲ್ಲ. ಸೊ ಸ್ವಲ್ಪ ದೊಡ್ಡ ಸೈಜ್ ಬೇಕಿತ್ತು ಅಂತೇಳಿ ಎಕ್ಸ್ಚೇಂಜ್ ಮಾಡೋಕ್ಕೆ ಅಂತೇಳಿ ಹೋಗಿದ್ವಿ. ಮಕ್ಕಳು ಬಟ್ಟೆಗಳು ಇಲ್ಲಿ ತುಂಬಾ ಚೆನ್ನಾಗಿದೆ. BDA ಕಾಂಪ್ಲೆಕ್ಸ್ ಹತ್ರ ರೂಪ್ ಸಂಗಮ್ ಸಿಲ್ಕ್ಸ್ ಅಂತ ಈ ಬಟ್ಟೆ ಅಂಗಡಿ ಹೆಸರು. ತುಂಬ ಕಲೆಕ್ಷನ್ಸ್ ಚೆನ್ನಾಗಿದೆ, ಮಕ್ಕಳದಾಗಲಿ ದೊಡ್ಡವ್ರದ್ದು. ಎಸ್ಪೆಷಲಿ ಸ್ಯಾರೀಸ್ ತುಂಬ ಚೆನ್ನಾಗಿದೆ ಇಲ್ಲಿ ಕಲೆಕ್ಷನ್ಸ್. ಹೊಸ ಬಟ್ಟೆಗಳು ತಗೊಂಡಾಗ ನಾವು ವಾಶ್ ಮಾಡೇನೆ ಅದನ್ನು ಯೂಸ್ ಮಾಡೋದು, ಹಾಗೆ ಯೂಸ್ ಮಾಡೋಕ್ಕೆ ಹೋಗಲ್ಲ. ಮನೆಗೆ ಬಂದ ತಕ್ಷಣ ಪಾಪು ಬಟ್ಟೆನ ವಾಷಿಂಗ್ ಮಿಷಿನಲ್ಲಿ ಹಾಕಿ ಫುಲ್ ರೀಫ್ರೆಶ್ ಆ್ಯಂಡ್ ಡ್ರೈ ಆಪ್ಷನಲ್ಲಿ ಇಟ್ಟಿದ್ದೆ. ಫುಲ್ ಡ್ರೈ ಮಾಡಿಕೊಡ್ತು. ಬೆಳಗ್ಗೆ 5 ಗಂಟೆಗೆಲ್ಲ ಮಡಿಕೇರಿ ರೀಚ್ ಆಗಿದ್ವಿ. ಬೆಳಗ್ಗೆ 6 ಗಂಟೆಗೆ ನೋಡಿ ವೆದರ್ ಹೇಗಿದೆ ಅಂತ. ಸುತ್ತಲೂ ಪೂರ್ತಿ ಮಂಜು ಮುಸುಕಿತ್ತು. ತುಂಬಾನೇ ಕೋಲ್ಡ್ ಇತ್ತು ವೆದರ್. ಬೆಳಗ್ಗೆ 9-9:30ಗೆಲ್ಲ ರೆಡಿ ಆಗಿಬಿಟ್ಟು ಎಂಗೇಜ್ಮೆಂಟ್ ಹಾಲ್ಗೆ ಹೋದ್ವಿ. ನಮ್ಮ ಕಡೆ ಶಾಸ್ತ್ರ ಈ ಥರ ಇರುತ್ತೆ. ಸೋದ್ರ ಮಾವ ಅಂದರೆ ಹುಡುಗಿ ಕಡೆ ಸೋದ್ರ ಮಾವಂದರು, ಭಾವಂದರು, ಹಾಗೆ ಹುಡುಗನ ಕಡೆ ಸೋದ್ರ ಮಾವಂದರು, ಅವ್ರ ಭಾವಂದ್ರುಗಳೆಲ್ಲ ಸೇರಿ ತಾಂಬೂಲ ಬದಲಾಯಿಸ್ಕೊಳ್ಳೋಂತಹ ಶಾಸ್ತ್ರನ ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಇರುತ್ತೆ. ಹಾಗೆ ನಮ್ಮ ಕಡೆ ಹಿರಿಯರು ನಡೆಸ್ಕೊಂಡು ಬಂದಿರುವಂತಹ ಪದ್ಧತಿ ಈ ರೀತಿ. ಅಪರೂಪಕ್ಕೊಂದ್ಸತಿ ಹೋದಾಗ ಫಂಕ್ಷನ್ಗಳಲ್ಲಿ ಎಲ್ಲರೂ ಒಂದ್ಸಲ ಮೀಟ್ ಆಗ್ತೀವಲ್ಲ, ಸೊ ಆಗೇನೋ ಒಂಥರ ಖುಷಿ. ಎಲ್ಲರ ಜೊತೆ ಮಾತಾಡೋದು, ಟೈಮ್ ಸ್ಪೆಂಡ್ ಮಾಡೋದೇ ಒಂಥರ ಸಂತೋಷ.
ಎಂಗೇಜ್ಮೆಂಟ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ನರ್ಸರಿಗೆ ಹೋಗ್ಲಿಕ್ಕಿತ್ತು. ಸೊ ನಮ್ಮ ಚಿಕ್ಕಪ್ಪ ಅವ್ರ ಫ್ರೆಂಡ್ದೇ ನರ್ಸರಿ ಇದೆ ಅಂತೇಳಿ ಕರ್ಕೊಂಡೋಗಿದ್ರು. ನಮ್ಮ ಅಡಿಕೆ ತೋಟದಲ್ಲಿ ಮೆಣಸು ಬಳ್ಳಿನ ಹಬ್ಸೋಣ ಅಂತ ಒಂದು ಸ್ಯಾಂಪಲ್ ಆಗಿ ಒಂದು 10 ಮೆಣಸು ಬಳ್ಳಿ ಗಿಡಗಳನ್ನ ತಗೊಂಡಿದ್ದೆ. ಅದು ನಮ್ಮ ನೆಲಕ್ಕೆ ಬರುತ್ತಾ ಇಲ್ವಾ ಅಂತ ಫಸ್ಟು ಟೆಸ್ಟ್ ಮಾಡೋಣ, ನೋಡೋಣ. ಚೆನ್ನಾಗಿ ಬಂದರೆ ಆಮೇಲೆ ಬಲ್ಕಾಗಿ ತರಿಸ್ಕೊಳ್ಳೋಣ ಅಂಥೇಳಿ ಒಂದು ಏಲಕ್ಕಿ ಗಿಡ ಹಾಗೆ ಒಂದು 10 ಮೆಣಸಿನ ಬಳ್ಳಿ ತಗೊಂಡ್ವಿ. ಮಡಿಕೇರಿ ಸೈಡ್ ಹಳ್ಳಿ ದಾರಿ ಅಂದರೆ ಈ ರೀತಿ ಇರುತ್ತೆ ನೋಡಿ. ಸುತ್ತ ಕಾಫಿ ತೋಟ, ಕಾಡು ಥರ ಇರುತ್ತೆ, ಮಧ್ಯದಲ್ಲಿ ದಾರಿ ಇರುತ್ತೆ. ಇಲ್ಲಿ ರೆಗ್ಯುಲರ್ ಆಗಿ ಓಡಾಡೋರ್ಗೇನು ಭಯ ಆಗಲ್ಲ. ಅಪ್ಪಿತಪ್ಪಿ ನಾವು ಅಪರೂಪಕ್ಕೆ ಒಂದ್ಸತಿ ಹೋಗ್ತೀವಿ ನೋಡಿ, ನಮಗೇನಾದರೂ ಒಬ್ಬೊಬ್ಬರೇ ಸಂಜೆ 6 ಗಂಟೆ ಮೇಲೆ ಒಬ್ಬೊಬ್ಬರೇ ಓಡಾಡಬೇಕು ಅಂತಂದರೆ ಸ್ವಲ್ಪ ಭಯ ಆಗುತ್ತೆ. ಅಂಕಲ್ ಮನೆಗೆ ಹೋಗ್ತಾ ಇದ್ವಿ. ಈ ರೀತಿ ಕಾಡು ದಾರಿಲಿ ಹೋದರೆ ಹತ್ರ ಆಗುತ್ತೆ ಅಂತೇಳಿ ಹಿಂಗೆ ಹೋದ್ವಿ. ಎಲ್ಲಿಗೆ ದೂರ ಅಂತ ಚಂದ್ರಲೋಕಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ದೊಡ್ಡಮ್ಮ ಮುಂದೆ ಹೋಗ್ತಾ ಇದ್ದಾರೆ, ನಮ್ಮಮ್ಮ ಮತ್ತು ನಮ್ಮ ಚಿಕ್ಕ ದೊಡ್ಡಮ್ಮ ಹಿಂದೆ ಬರ್ತಾ ಇದ್ದಾರೆ. ದಾರಿ ಒಂಥರ ಮಳೆ ಬಂದು ಕೆಸರಾಗಿತ್ತರ. ಸೊ ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇದ್ದಾರೆ ಅವರಿಬ್ಬರು. ಹೀಗೆ ಕಾಡ್ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಂಗೆ ನಮ್ಮ ಬಾಲ್ಯದ ನೆನಪಾಗ್ತಾ ಇತ್ತು. ಯಾಕೆ ಅಂತಂದರೆ ನಮ್ಮ ಸ್ಕೂಲ್ ಟೈಮಲ್ಲೂ ತುಂಬ ಮಳೆ ಬಂದಾಗ, ಮಳೆಗಾಲದಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೀಗೆ ಇದ್ವು ರೋಡ್ಗಳೆಲ್ಲ. ಕೆಸರಾದಾಗ ಇಡೀ ಯೂನಿಫಾರ್ಮ್ಗೆಲ್ಲ ಕೆಸರು ಹಿಂದ್ಗಡೆ ಎಲ್ಲ ಎಗರಿಡ್ತಿತ್ತು. ಮತ್ತು ಆ ದಿನಗಳೆಲ್ಲ ಮರುಕಳಿಸಲ್ಲ ಅನ್ನೋ ಫ್ಯಾಕ್ಟೇ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಬರೋವಾಗ ಮಾತ್ರ ಈ ದಾರಿಲಿ ಬರೋದು ಬೇಡ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ. ಯಾಕೆಂದರೆ ಒಂದು ಲೈಟ್ ಇಲ್ಲ, ಫುಲ್ಲು ಕತ್ಲೆ. ಆ ಕತ್ಲೆಯಲ್ಲಿ ಬರೋದು ನಂಗಂತೂ ತುಂಬಾ ಭಯ ಆಗ್ತಿತ್ತು. ಮತ್ತು ಬರಬೇಕಾದ್ರೆ ಪಾಪ ಅವರೇ ಡ್ರಾಪ್ ಮಾಡಿದ್ರು ನಮ್ಮನ್ನ. ನಾನು 1-2 ದಿನ ಇರ್ಬೋದಾಗಿತ್ತು ಅಂತ ಅಂದ್ಕೊಂಡೆ. ಬಟ್ ನಮ್ಮ ಮನೆಯವ್ರಿಗೆ ಕೆಲಸ ತುಂಬ ಅರ್ಜೆಂಟ್ ಇದ್ದಿದ್ದರಿಂದ ಮತ್ತೆ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಮಾರನೇ ದಿನನೇ ಹೊರಟ್ವಿ. ಆದಿಗೂ ದೀಪಾವಳಿಗೆ 4 ದಿನ ರಜಾ ಕೊಟ್ಟಿದ್ರು. ರಜಾನೂ ಮುಗಿದು ಸೋಮವಾರಕ್ಕೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಮತ್ತೆ ಕಂಟಿನ್ಯೂಸ್ ಆಗಿ ರಜಾ ಆಗುತ್ತೆ ಅಂಥೇಳಿ ಸೆಕೆಂಡ್ ಥಾಟ್ ಮಾಡಿದೆ, ಸೋಮವಾರನೇ ಹೊರಟು ಬಂದುಬಿಟ್ವಿ. ಜಸ್ಟ್ 1 ಡೇ ಫಂಕ್ಷನ್ ಆದ್ರೂ ಎಲ್ಲರನ್ನೂ ಮೀಟ್ ಮಾಡಿದ್ದು, ರಿಲೇಟಿವ್ಸ್ ಜೊತೆ ಮಾತಾಡಿದ್ದು, ಟೈಮ್ ಸ್ಪೆಂಡ್ ಮಾಡಿದ್ದು ಎಕ್ಸ್ಪೀರಿಯನ್ಸ್ ತುಂಬ ಖುಷಿ ಆಯಿತು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆ ಒಂದು ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಬಾಯ್.